ಅಲ್ಲೆಲ್ಲೂಯ. ನಾವು 7 ಮಾತು ದೇವರು ಸಿಲ್ಗದ ಮೇಲೆ ಆಡಿದ ಮಾತಿಗೆ ನಾವು ವಾಕ್ಯದ ಭಾಗ ಹೋಗುವಾಗ ಚಿಕ್ಕ ಪ್ರಾರ್ಥನೆ ಮಾಡಲಿ. ಅಪ್ಪ ತಂದೆ ಯೇಸುವೆ, ಅವರು ಸ್ವಲ್ಪ ಗುಡ್ ಫ್ರೈಡೆ ಸ್ವಾಮಿ, ನೀನು ಕಷ್ಟಪಟ್ಟು ಸ್ವಾಮಿ ನೀನು ಪೂಜೆ ಮೇಲೆ ಹಾಕಿದ, ನೀನು ಪೂಜೆ ಮೇಲೆ ಇದ್ದಾಗ ಸ್ವಾಮಿ 7 ಮಾತು ಆಡಿದ ನಮ್ಮದಾಗಿ ಕೊಟ್ಟು ಕೈಸಪ್ಪ. ಈ ನಿನ್ನ ವಾಕ್ಯವು ಸಾರಾಂಶವನ್ನು ಸ್ವಾಮಿ ಉತ್ತಮವಾಗಿ ಹೇಳುವಂತೆ ನೀನು ನಡೆಸಪ್ಪ. ಪವಿತ್ರಾತ್ಮ ದೇವರೇ, ಎಲ್ಲ ಕಾರ್ಯಗಳು ನಿಮಗೆ ಒಪ್ಪಿಸ್ತೇವೆ ಸಪ್ಪ. ಮುಂದೆ ನಡೆಯುವ ಎಲ್ಲ ಕಾರ್ಯವು ಒಂದೊಂದು ಮಾತು ಸ್ವಾಮಿ ನೀನು ಈ ಸಭೆಕರ ಹೃದಯದಲ್ಲಿ ಕೇಳುವಂತೆ ಸ್ವಾಮಿ, ನೀ ಯಾವ ರೀತಿಯಾಗಿ ಬಂದಿ, ಅದಕ್ಕಾಗಿ ಬಂದಿದೆ ಅಂತ ಹೇಳಿ ಇವರು ಹೃದಯದಲ್ಲಿ ತಿಳ್ಕೊಳ್ಳಿ ಸಪ್ಪ. ಅವರ ಹೆಸರೇ ಈ ಎಲ್ಲ ವಾಕ್ಯ ಭಾಗಗಳನ್ನು ನಿಮಗೆ ಒಪ್ಪಿಸ್ತೇನೆ ಸಪ್ಪ. ನಿಮ್ಗೆ ಎಷ್ಟು ಶ್ರಮೆ ಪಟ್ಟು ಎಷ್ಟು ಕಷ್ಟಗಳು ತಾಳಿದೆ ಸಪ್ಪ ನಮಗೋಸ್ಕರ ನೀವು ಪೂಜೆ ಮೇಲೆ ಸ್ವಾಮಿ. ಆ ಒಂದು ಸೌಭಾಗ್ಯಗಳು ಸ್ವಾಮಿ ಹೇಳುವಂಥ ವಾಕ್ಯ ನಮ್ಮ ಬಾಯಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ದೇವರೇ, ನಮ್ಮನ್ನು ನಾವು ನಿಮ್ಗೆ ಒಪ್ಪಿಸ್ತಾ ಇದ್ದೀವಿ ಸಪ್ಪ. ಮುಂದಿನ ಎಲ್ಲ ಕಾರ್ಯಗಳು ನೀವು ನಡೆಸ್ಬೇಕಂತೇಳಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇಲೆ ಆಮೇಲೆ. ಮೊದಲನೇ ಮಾತು, ತಂದೆ ಇವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿದ್ದರೆಂಬುದು ಅರಿಯರು ಅಂದನು.
ಆಡಿದ ಮಾತು ಸ್ವಾಮಿ, ತಂದೆ ಇವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆ ಎಂಬುದು ಅರಿಯರು ಅಂತ ನೀನು ಹೇಳಿದ ಮಾತು ಸ್ವಾಮಿ. ಈ ವಾಕ್ಯ ಭಾಗ್ಯವು ಸ್ವಾಮಿ ರಹಸ್ಯವಾಗಿ ಮಕ್ಕಳದಲ್ಲಿ ತುಂಬುವಂತೆ ನಡೆಸೇಸಪ್ಪ. ನಿಮ್ಮದಲ್ಲಿ ಆಡಿದ ಮಾತು ನಾವು ಮುಂದಾಗಿ ನಿನ್ನ ಬಾಯಾಗಿ ನಡೆಸು ತಂದೆ ಯೇಸುವೆ. ಆಮೇನ್. ಹಲ್ಲೆಲೂಯ. ದೇವರು ತನ್ನ ಶಿಲುಬೆ ಮೇಲೆ ಆಡಿದ ಮೊದಲನೇ ಮಾತು ಲೋಕನು ಬರೆದ ಸುವಾರ್ತೆ 23ನೇ ಸಂಧಿ 34ನೇ ವಚನ. ತಂದೆ ಇವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಅರಿಯರು ಅಂದನು. ಯೇಸು ತನ್ನ ಶಿಲುಬೆಗೆ ಹಾಕಿದಾಗ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ. ಅವನು ಶಿಲುಬೆಗೆ ಹೋಗೋಕ್ಕಿಂತ ಮೊದಲು ಹಿಂದಿನ ರಾತ್ರಿಯಲ್ಲಿ ಏನ್ ಮಾಡ್ತಾರ, ರೋಮ್ ಸರ್ಕಾರದ ಸೈನಿಕರು ಏನ್ ಮಾಡ್ತಾರ, ಆತನಿಗೆ ಬಹಳ ದೌರ್ಜನ್ಯ ಕೊಡ್ತಾರೆ. ಆದ್ರೂ ಯೇಸು ತನ್ನ ಜನರಿಗೋಸ್ಕರ ಶಿಲುಬೆ ಮೇಲೆ ನಿಂತು ಮೊದಲನೇ ಆಡಿದ ಮಾತಿನ ವಿಷಯವೇನೆಂದರೆ, ಆತ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾನ, ತನ್ನ ಶಿಷ್ಯರಿಗೆ ಕಲಿಸಬೇಕಾದ ಆ ಭಕ್ತಿಯನ್ನು ಮತ್ತು ಅಭ್ಯಾಸ ಮಾಡುತ್ತಿದ್ದ. ಅವನು ಹಿಂದ್ಗಡೆ ಎಷ್ಟು 3 ವರ್ಷ ಅವ್ರ ಜೊತೆ ಇದ್ದಿದ್ದು, ನಾನು ಏನ್ ಮಾಡ್ಬೇಕಂತ ಬಂದೆ, ಯಾವ ಉದ್ದೇಶಕ್ಕಾಗಿ ನಾ ಬಂದಿದೆ ಅಂತೇಳಿ ಶಿಷ್ಯರಿಗೆ ಇದೆಲ್ಲ ಅಭ್ಯಾಸ ಮಾಡಿಸ್ತಾ ಇದ್ದೀನು. ಆ ಮಾತು ದೇವರು ಈ ಸೃಷ್ಟಿಯಲ್ಲಿ ಇದ್ದಿದ್ದೆಲ್ಲ ಕಾರ್ಯಗಳು ಆ 7 ಮಾತಿನಲ್ಲಿ ಸಂಪೂರ್ಣವಾಗಿ ದೇವರು ನಮಗೆ ತಿಳಿಸಲ್ಪಟ್ಟಿದ್ದಾನೆ. ಅದೇ ರೀತಿಯಾಗಿ ನಾವು ನೋಡ್ಬೋದು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಸಂಧಿ 44ನೇ ವಚನದಲ್ಲಿ ನೋಡಿ ಓದುವಾಗ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಪಡಿಸುವವರಿಗೆ ದೇವರಲ್ಲಿ ಪ್ರಾರ್ಥಿಸಿರಿ. ನೋಡು, ಆತನು ಏನ್ ಹೇಳ್ತಾನ, ಅವನು ಮತ್ತಾಯದಲ್ಲಿ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಆದ್ರೆ ದೇವರಿಗೆ ಆ ಸೈನಿಕರು ಚಿತ್ರ ಹಿಂಸೆ ಕೊಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರು, ಯೆಹೂದ್ಯ ಆ ರಾಜನು ಯಾವ ರೀತಿಗೆ ಅಧಿಕಾರ ಅವ್ರಿಗೆ ಕೊಟ್ಟಿದ್ದನಲ್ಲ, ಅವರು ಆ ರೋಮ್ ಸರ್ಕಾರದವ್ರು ಏನ್ ಮಾಡ್ತಾ ಇದ್ರು ಅಂದ್ರ, ಆ ಸೈನಿಕರು ಈತನು ಒಬ್ಬ ಕಳ್ಳನಾಗಿದ್ದಾನೆ, ಇವತ್ತು ಒಬ್ಬ ಏನಂದ್ರೆ ಒಂದು ಕಳ್ಳರ ಮಧ್ಯದಲ್ಲಿ ಕಳ್ಳನ ಅಂತ ತಿಳಿದು ಏನ್ ಮಾಡ್ತಾರ, ದೇವರಿಗೆ ಬೇಕಾಗಲಾರಂತ ಚಿತ್ರ ಹಿಂಸೆಗಳು ಕೊಡ್ತಾರ. ದೇವರಿಗೆ ಸರಿ ಮನೆಯಲ್ಲಿ ಹಾಕಿ ಕೈ ಕಾಲು ಕಟ್ತಾರ, ಕೈ ಕಾಲು ಕಟ್ಟದಲ್ಲೇ ಹೊಡಿತಾರ. ಮತ್ತ ಆತನಿಗೆ ಯೆಹೂದನ ರಾಜನ ಅಂತೇಳಿ ಅವನ ಬಟ್ಟೆ ಎಲ್ಲ ಹರಿದು ಬಿಟ್ಟು ಆತಗ ಒಂದ್ ಕೆಂಪಾದ ಉಡುಪು ಉಡಿಸಿ, ಆತನಿಗೆ ಮುಳ್ಳಿನ ಕಿರೀಟ ಧರಿಸಿ, ಅವನಿಗೆ ಬೆತ್ತ ತಗೊಂಡ್ ತಲೆ ಮೇಲೆ ಹೊಡೆದಿ, ನಿನಗೆ ಯೆಹೂದ ರಾಜನಲ್ಲ, ನೀ ಮಾರ್ಪಡಿಸು ಅಂತ ಹೇಳಿ ಆತನಿಗೆ ಅಡ್ಡ ಬಿದ್ದು ಅವನಿಗೆ ಬಹಳ ಬೇಕಾದಷ್ಟು ಹಿಂಸೆ ಮತ್ತ ವಿಚಿತ್ರವಾದ ಮಾತುಗಳು ಆಡಿ ಆತನಿಗೆ ಸಲ್ಲಿಸ್ತಾ ಇರ್ತಾರೆ. ಆಗ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಆತನು ಹೇಳಲಿಲ್ಲ. ಯಾಕಂದ್ರೆ ಆತನು ಎಲ್ಲ ಪಾಪಗಳು ತಾನು ಹೊತ್ತುಕೊಳ್ಳುವುದಕ್ಕಾಗಿ ಬಂದನ. ಅದಕ್ಕಾಗಿ ದೇವರು ಏನಂತಾನ, ತಂದೆ ಇವರು ಕ್ಷಮಿಸು, ತಾವು ಏನು ಮಾಡ್ತಿದ್ದಾರೆ ಅವ್ರು ಅರಿಯರು. ಯಾಕಂದ್ರ ಅವ್ರಿಗೆ ಆತ ದೇವರಿಗೆ ಏನ್ ತಿಳ್ತದೆ, ಯೇಸು ಕ್ರಿಸ್ತನಿಗೆ ಈತನು ಒಬ್ಬ ಕಳ್ಳಿದ್ದಾನೆ, ಕಳ್ಳಿಗೆ ಯಾವ ರೀತಿಯಾಗಿ ನಾವು ಶಿಕ್ಷೆ ಕೊಡ್ಬೇಕು ಅನ್ನುವುದು ಮಾತ್ರ ಅವ್ರಿಗೆ ತಿಳಿಯುತ್ತೆ. ಆದ್ರೆ ಅವ್ರು ಮಾಡುವ ಪಾಪಕ್ಕಾಗಿ ದೇವರು ಕ್ಷಮೆಪಣೆ ಕೇಳ್ತಾ ಇಲ್ಲ. ಅವರು ಆ ಸಮಯದಲ್ಲಿ ಅವ್ರು ಮಾಡುತ್ತಿರುವಂತ ಜಾಬಿಗಾಗಿ ಕ್ಷಮೆಪಣೆ ಕೇಳ್ತಾ ಇದ್ದಾನೆ. ಆದ್ರ ಅವ್ರು ದಿನನಿತ್ಯ ಮಾಡುವ ಪಾಪಗಳು ಏನಿದ್ವಲ್ಲ ಅವು ಕ್ಷಮೆಪಣೆ ಆಗುವುದಿಲ್ಲ. ಅವು ಯಾವಾಗ ಕ್ಷಮೆಪಣೆ ಆಗ್ತಾವಂದ್ರ ಅವ್ರು ತನ್ನ ಪಶ್ಚಾತ್ತಾಪ ಪಟ್ಟು, ನಾ ಪಾಪಿ ಇದ್ದಿದ್ದೇಸಪ್ಪ, ಇವೆಲ್ಲ ಪಾಪದ ಕೆಲಸ ಮಾಡಿದೆ ಅಂದಾಗ ಮಾತ್ರ ಅವ್ರ ಪಾಪಗಳು ಕ್ಷಮಿಸಲ್ಪಡ್ಬೋದು. ದೇವರು ಆ ಸಂಕಲ್ಪದಲ್ಲಿ ಆ ದೇವರಿಗೆ 2 ದಿವಸ ಏನವರು ಥರ್ಸ್ಡೇ ಮತ್ತು ಫ್ರೈಡೇ ದಿನ ಏನೇನು ಕಷ್ಟಪಟ್ಟರಲ್ಲ ಶಿಲ್ಬೆಗೆ ಹಾಕುವ ತನಕ, ಅಲ್ಲಿ ತನಕದ ಪಾಪದ ಕುರಿತು ದೇವರು ಮಾತಾಡ್ತಾ ಇದ್ದಾನೆ. ಅವ್ರ ಜೀವನದ ಎಲ್ಲ ಪಾಪದ ಬಗ್ಗೆ ಮಾತಾಡ್ತಾ ಇಲ್ಲ. ದೇವರು ಜೀವನದ ಎಲ್ಲ ಪಾಪಗಳು ಕ್ಷಮೆಪಣೆ ಆಗ್ಬೇಕಂದ್ರ ನೀನು ಪಶ್ಚಾತ್ತಾಪ ಪಟ್ಟಿ ದೇವರ ಸಮ್ಮುಖದ ಹೋಗಿ, ಹೌದೇಸಪ್ಪ ನಾ ಈ ಪಾಪಿ ಇದ್ದೆ, ಈ ಪಾಪ ಮಾಡಿದೆ ಅಂದಾಗ ನಿನಗೆ ರಕ್ಷಣೆ ಸಿಗ್ತದೆ. ಅದಕ್ಕಾಗಿ ದೇವರು ಏನಂದನ, ಇವರು ಏನು ಮಾಡ್ತಾ ಇದ್ದಾರ, ಇವರು ಅರಿಯರು. ಅದಕ್ಕೆ ಇವ್ರಿಗೆ ಪಾಪ ಕ್ಷಮೆಪಣೆ, ಯಾವ ಪಾಪ ಖಾಲಿ ಅಲ್ಲಿ ದೇವರಿಗೆ ಮಾಡುವಂತ, ಯೇಸು ಕ್ರಿಸ್ತನಿಗೆ ಮಾಡುವಂತ ಪಾಪದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾನೆ ದೇವರು. ಆದ್ರೆ ಅವ್ರ ವ್ಯಕ್ತಿತ್ವವಾಗಿ ಎಷ್ಟೆಲ್ಲ ಪಾಪ ಮಾಡಿದ್ರಲ್ಲ ಹಿಂದ, ಆ ಪಾಪದ ಕ್ಷಮೆಪಣೆ ಇಲ್ಲ. ಆ ಪಾಪದ ಕ್ಷಮೆಪಣೆ ಬೇಕಂದ್ರ ನಿಮ್ಮಲ್ಲಿ ಪಶ್ಚಾತ್ತಾಪ ಹೃದಯ ಬಂದು ಈತನೇ ಕರುವ ಸಕ್ತನಾದ ದೇವರ ಅಂತ ಹೇಳಿ ಅರಿಕೆ ಮಾಡಿದಾಗ ಮಾತ್ರ ನಿಮಗೆ ರಕ್ಷಣೆ ಹೊಂದಲ್ಪಡುತ್ತದೆ. ಅದೇ ರೀತಿಯಾಗಿ ನಾವು ಲೋಕನು ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ 24ನೇ ಸಂಧಿ 46-47 ಈ ರೀತಿಯಾಗಿ ಬರೆಯಲ್ಪಡುತ್ತದೆ. ಅವರಿಗೆ ಕ್ರಿಸ್ತನು ಶ್ರಮೆ ಪಟ್ಟು ಸತ್ತು 3ನೇ ದಿವಸದಲ್ಲಿ ಜೀವಿತನಾಗಿ ಎದ್ದು ಬರಲು ಮತ್ತು ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು
ಮೊದಲುಗೊಂಡು ಸಮಸ್ತ ದೇಶದವರು ಆತನ ಹೆಸರಿನಲ್ಲಿ ಸಾರಲ್ಪಡುತ್ತವು ಎಂಬುದೇ. ನೋಡಿ, ಇಲ್ಲಿ ದೇವರು ಆಲ್ರೆಡಿ ಇವು ಸಿಲ್ಬೆಗೆ ಹೋಗೋಕ್ಕಿಂತ ಮೊದಲೇ ಎಲ್ಲ ಭಾಷೆಗಳು ಹೇಳಿ ತನ್ನ ಶಿಷ್ಯರಿಗೆ ಹೇಳಿ ಎಲ್ಲರನ್ನು ಹೇಳ್ತಾ ಇದ್ದಾನೆ. ಇಡೀ ದೇಶದ ಕಟ್ಟ ಕಡೆಯವರೆಗೂ ಯೆರೂಸಲೇಮಿನಲ್ಲಿ ಏನದ ನನ್ನ ಹೆಸರು ಪ್ರತಿಗೆ ಬರ್ತದೆ ಅಂತೇಳಿ. ಇವಾಗ ನಾವು ನೋಡ್ತೇವೆ, ದೇವರ ಹೆಸರು, ಆತನ ಸಮ್ಮುಖ, ಆತನ ನಮಗಾಗಿ ಮಾಡಿದ ತ್ಯಾಗ. ಯಾರಿಗಾದ್ರೂ ಒಂದು ಸುಮ್ಮನೆ ಕೈಯಲ್ಲಿ ಒಂದು ಸಿಕ್ಕ ಮಳೆ ಹೊಡೆದ್ರ ತಾಡ್ಕೊಳಕ್ ಆಗಲ್ಲ. ಅಂತದ್ರಲ್ಲಿ ಆತನಿಗೆ 2 ದಿವಸದಿಂದ ಹೊಡಿತಾ ಇರ್ತಾರೆ ಚಿತ್ರ ಹಿಂಸೆ, ಬೈಯೋದು, ಕಷ್ಟ. ಆ ಕಷ್ಟಗಳು ನೋಡಲಾಗದೆ ದೇವರು ಅವ್ರಿಗೆ ಏನ್ ಮಾಡ್ತಾನ, ಮನವಿ ಮಾಡ್ತಾನ. ದೇವ್ರೇ ಇವ್ರು ಏನ್ ಮಾಡ್ತಾರ ಅರಿಯದರು ಅಂತ ಹೇಳ್ತಾನೆ ದೇವರು. ಆಗ ಅವ್ರಿಗೆ ಗೊತ್ತಾಗಲಾರಂದ ಅಪರಾಧಗಳಿಂದ ತುಂಬೋಗಿರ್ತಾರ. ಆ ಅಪರಾಧಗಳು ದೇವರ ಮೂಲಕ ಜರುಗ್ತಾ ಇರ್ತದ. ಆಗ ಯಾಜಕರು ಮತ್ತು ಅಲ್ಲಿದ್ದ ಜನರೆಲ್ಲ ಏನ್ ಮಾಡ್ತಾರ, ದೇವರು ಯಾವಾಗ ಸಾಯ್ತಾನ, ಯಾವಾಗ ಮರ್ತಾನ, ಇವನಲ್ಲಿ ದೇವರಿದ್ರೆ ಏನದ ಆ ಶಿಲ್ಪೆ ಮೇಲೆ ಹಿಡಿದು ಬಾ ಕೆಳಗ ಅಂತೇಳಿ ಅವನಿಗೆ ಜೀಸಸ್ಗೆ ಏನ್ ಮಾಡ್ತಾರ, ಪ್ರತಿನಿತ್ಯ ಹಿಂಸಿಸ್ತಾ ಇರ್ತಾರ. ಮಾತಿನಿಂದಲೂ ಹಿಂಸಿಸ್ಲತ್ತಾರ, ಕೈಯಿಂದಲೂ ಫಿಸಿಕಲ್ ಇಂದಲೂ ಹೊಡಿಲತ್ತಾರ, ಮಾತಿನಿಂದ ಹೇಳ್ತಾರ. ಅದಕ್ಕೆ ದೇವ್ರ ಅಂತಾರ, ಇವ್ರು ಏನ್ ಮಾಡತ್ತಾರ, ದೇವ್ರೇ ಇವ್ರು ಅರಿಯರು, ಇವ್ರಿಗೆ ಕ್ಷಮಿಸು ಅಂತ ಹೇಳಿದಾಗ ದೇವರ ರಾಜ್ಯದಲ್ಲಿ ಅವರಿಗೆ ಆ ಕಾರ್ಯ ಆ ಸಮಯದ ಮಾತ್ರ ಅವ್ರಿಗೆ ಬಿಡುಗಡೆ ಕೊಟ್ಟಿತ್ತು. ಆತನು ಸಿಲುಬೆಗೆ ಹಾಕಿದಾಗ ಪಕ್ಷಿತ್ತು, ಆತನು ಪ್ರಾರ್ಥಿಸಿದ ಹೊರತು ಯಾರಿಗೂ ಶಾಪಿಸಿಲ್ಲ. ಆತನ ಏನ್ ಮಾಡ್ದ, ಮೊದಲನೇದಾಗಿ ಅವ್ರಿಗೆ ಪ್ರಾರ್ಥನೆ ಮಾಡ್ದ. ಪ್ರಾರ್ಥನೆ ಏನಂತ ಮಾಡ್ದ, ದೇವರೇ, ಮೊದಲನೇ ಮಾತು ಏನಂದ, ದೇವರೇ ಇವ್ರಿಗೆ ಕ್ಷಮಿಸು ಅಂದಾಗ ಏನ್ ಮಾಡ್ದ, ಪ್ರಾರ್ಥನೆ ವಿಜ್ಞಾಪನೆ ಮಾಡ್ಯಾನ. ದೇವ್ರೇ ಇವ್ರು ನನಗೆ ಹೊಡಿಲತ್ತಾರ, ಇವ್ರಿಗೆ ನಾಶ ಮಾಡಂದಿಲ್ಲ, ಇವ್ರು ಹೊಡಿಲತ್ತಾರ, ನನ್ ಚಿತ್ರ ಹಿಂಸೆ ಮಾಡ್ಯಾರ, ಇವ್ರಿಗೆ ಈಗಿಂದ ಮ್ಯಾಗಿನ ಅಗ್ನಿ ಅಭಿಷೇಕ ಹೇಳಿಸಿ ಇವ್ರಿಗೆ ದಹಿಸಿ ಬಿಡು ಅಂದಿಲ್ಲ. ಏನಂದ, ಪಶ್ಚಾತ್ತಾಪ ಪಡ್ಲತ್ತಾನ. ಯಾರ ಮೇಲ, ಆ ಸೈನಿಕರ ಮೇಲ, ಆ ಶಾಸ್ತ್ರಿಗಳ ಮೇಲ, ಆ ಯಹೂದ್ಯರ ಮೇಲ ಏನ್ ಮಾಡತಾನ, ಕನಿಕಾರ ಪಟ್ಟಿ ದೇವರಿಗೆ ಮನೆಯೇ ತೋರ್ಸತಾನ. ದೇವ್ರೇ ನನ್ನ ಪ್ರಾರ್ಥನೆ ಕೇಳು, ಇವ್ರು ಏನ್ ಪಾಪ ಮಾಡತಾರ ಅದು ಕ್ಷಮೆ ಪಡೆ ಕೊಡು ಇವ್ರಿಗೆ ಅಂತ ಹೇಳುವಾಗ ದೇವರು ಆತನ ಪಶ್ಚಾತ್ತಾಪ ಖಂಡಿತವಾಗಿ ನೋಡ್ತೇವೆ ನಾವು. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲೂ ನೋಡ್ತೇವೆ, 3ನೇ ಸಂಧಿ 2ನೇ ವಚನದಾಗ ನೋಡ್ತೇವೆ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದಿ ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಯೋನ ಏನ್ ಮಾಡ್ತಾನೆ, ಇಲ್ಲಿ ದೇವರ ಕುರಿತಾಗಿ ಪ್ರೊಫೆಸಿಗಳು ಮಾಡ್ತಾನೆ. ಯಾವಾಗ ದೇವರನೇ ಏನನ, ಪರಲೋಕ ರಾಜ್ಯ ಏನದ ನಿಮ್ಮ ಸಮೀಪ ಬರ್ತದ. ಇವಾಗ ಆತನು ಸಿಲ್ಬೆ ಮೇಲೆ ನಿಂತಿದಾಗ ಏನ್ ಮಾಡತ್ತಾನೆ, ಇವಾಗ ಪ್ರಾರ್ಥನೆ ಮಾಡ್ತಾನೆ. ಯಾವ ವಿಜ್ಞಾಪನೆ, ನಿಮ್ ಪಾಪ ಕ್ಷಮೆಪಣಿಗಾಗಿ. ಯಾಕ ಅವ್ರಿಗೆ ಏನ್ ಮಾಡತ್ತಾರ, ದೇವ್ರೇ ಅವ್ರು ತಿಳಿತಾ ಇಲ್ಲ, ಅವ್ರು ಅರಿತಾನೆ ಇಲ್ಲ. ಅದಕ್ಕಾಗಿ ಏನ್ ಮಾಡ್ತಾನ, ನಿಮಗಾಗಿ ಪ್ರಾರ್ಥನೆ ಮಾಡತ್ತಾನೆ. ಯಾಕ, ಆತನ ಬಂದಿದ್ದ ಮಿಷನ್ ಏನಿತ್ತು, ಆ ಮಿಷನ್ ಕಾರ್ಯ ಮಾಡುವುದಕ್ಕಾಗಿ. ಆದ್ರ ಇಲ್ಲಿ ಇವ್ರು ಪರ್ಸನಲ್ ಆಗಿ ಜೀಸಸ್ ತಗೊಂಡು ಇದು ಕಳ್ಳರ ಮಧ್ಯದಾಗ ಕಳ್ಳಿದ್ದ ಕಡೆದು ಅವನಿಗೆ ಹೊಡಿಯೋದು ಬಡಿಯೋದು ಸ್ಟಾರ್ಟ್ ಮಾಡಿ ದೇವರ ಹೃದಯವನ್ನು ಬಹಳ ನೊಂದಿಸಿದ್ರು. ಯಾಕ, ಆತನಿಗೆ ಚಿತ್ರ ಹಿಂಸೆಕೊಳ್ಳೋದಲ್ಲಿ ಆ ಬೈಬಲ್ ಅಲ್ಲಿ ಅಷ್ಟು ಸ್ಪಷ್ಟವಾಗಿ ಬರ್ತಾರ. ಇನ್ನೇ ಅಂತ ಕೆಟ್ಟ ನುಡಿಗಳು ಬರ್ದಿರ್ಬೇಕು. ಆ ಸಿಲುಬೆ ಆತನ ಕಿರೀಟ, ಆ ಸಿಲುಬೆ ಅವನ ತಲೆ ಮೇಲೆ ಇಟ್ಟು ಅದು ಅಲ್ಲಿಗೆ ಬಿಟ್ಟಿಲ್ಲ, ಕಟ್ಕಿ ತಗೊಂಡು ಹೊಡಿತಾರ. ಮತ್ತ ಅದು ಕೋಲ್ ತಗೊಂಡು ಅದು ಇನ್ನ ಎಷ್ಟು ಮುಳ್ಳೆಲ್ಲ ನುಕ್ಕಿ ದೇವ್ರಿಗೆ ಎಷ್ಟು ಹಿಂಸೆ ಪಟ್ಟಿರ್ಬೇಕು. ಅದಕ್ಕೆ ಅವ್ರು ಹಿಡಿಯೋದಕ್ಕಿಂತ ಮುಂದೆ ರಾತ್ರಿ ಏನ್ ಮಾಡ್ತಾನೆ ದೇವ್ರು, ಗೆದ್ದ ತೋಟದಾಗ ಚೋದನೆ ಒಳಗಾಗಕ್ಕಿಂತ ಮೊದಲು ಏನ್ ಮಾಡ್ರಿ, ಪ್ರಾರ್ಥಿಸಿರಿ ಅಂತ ಶಿಷ್ಯರಿಗೆ ಹೇಳ್ತಾನ. ಆದ್ರ ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ದೇವ್ರ ದಿನ ಹಿಂಗೆ ಪ್ರಾರ್ಥನೆ ಮಾಡ್ತೀನೋ, ಇವತ್ತಿಗೆ ಪ್ರಾರ್ಥನೆ ಮಾಡಕ್ ನಮ್ಗ ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾನ. ಆದ್ರೆ ಆತನ ದೇವರ ಜೊತೆ ಏನ್ ಮಾಡ್ತಾನ, ತಂದೆ ನನ್ನ ಶರೀರ ಅಂತೂ ಹತ್ತರಿಸ್ಲತ್ತದ, ಅದ ನನ್ನ ಆತ್ಮ ರೆಡಿ ಅದ, ನಾ ಈ ಮಿಷನ್ ಕಂಪ್ಲೀಟ್ ಮಾಡಕ್ ನನಗೆ ನೀ ಹೆಂಗ್ ಕರ್ದಿದಿ, ನಾ ರೆಡಿ ಇದ್ದೆ. ಆದ್ರ ನನ್ನ ದೇಹ ತಾಕತ್ ಸಾಲ್ತದ ಇಲ್ಲೋ, ನಾ ಹೆಂಗ್ ಮಾಡಿ. ಆದ್ರೂ ಬಿ ಮತ್ತೇನಂತ ಲಾಸ್ಟಿಗೆ, ನಿನ್ನ ಇಚ್ಛೆಯಂತೆ ಆಗಲಿ. ಆತನ ಬೆವರು ಏನಾಯ್ತು, ಓಟ್ ತತ್ತರಿಸಿದ, ರಕ್ತ ಆಗಿ ಸುರಿತೀನಿ ಬೆವರು. ಯಾಕ, ಅದು ನೋವು ದೇವರು ಇನ್ನ ದೇವರಿಗೆ ಜೀಸಸ್ಗೆ ಗೊತ್ತಿದ್ಲಿಕ್ಕೆ ಇವ್ರು ಈ ಚಿತ್ರ ಹಿಂಸೆ ಕೊಡ್ತಾರ ಅಂತ ಹೇಳಿ ತಂದೆದ ಯೆಹೋವ ದೇವರು ಜೀಸಸ್ಗೆ ಹೇಳಿಲ್ಲ ಅಂತ. ಆ ಟೈಮಿನಾಗ ನಿನಗೆ ಇನ್ನ ಎಷ್ಟು ಹಿಂಸೆ ಬರದಂತ, ಖಾಲಿ ಸಿಲುಬೆಗೆ ಹಾಕಲ್ಪಡ್ತದ, ನೀನ್ ಹೊಡಿತಾರ, ನೀ ಮರಣದಾಗ ಗೆದ್ದಿತಿ, ನಿನ್ನ ಇಚ್ಛೆಲಿಂದ ನೀ ಮರಣ ಗೆದ್ದಿತಿ ಅಂತ ಹೇಳ್ತಾರ. ಆದ್ರ ಈಗ ಈ ಸೆಂಟರ್ದಾಗ ಆಗಿಂದಲ್ಲ. ಅದಕ್ಕೆ ದೇವ್ರು ಏನ್ ಹೇಳ್ತಾನ, ನನಗ ಅದು ತಡ್ಕೊಳ ಶಕ್ತಿ ಅದ ಇಲ್ಲೋ, ಆದ್ರೆ ನನ್ನ ಆತ್ಮ ಬಲವಾಗದ, ರೆಡಿ ಇದ್ದಿದೆ, ಅದು ನನ್ನ ಶರೀರ ಕೈ ಕೊಡ್ತದ ಇಲ್ಲ ಅಂತ. ಆದ್ರೂ ಬಿ ಆತರು ಬಹಳ ಚಿತ್ರ ಹಿಂಸೆ ಕೊಡ್ತಾರ. ಹಂಗಾಗಿ ದೇವ್ರು ಏನ್ ಮಾಡ್ದ, ನಮ್ಮ ಪಾಪಗಳಿಗೋಸ್ಕರ ತನ್ನ
ರಕ್ತವನ್ನು ಸುರಿಸಿದ. ಮೊದಲನೇ ರಕ್ತ ಎಲ್ಲಿ ಸುರಾಯ್ತು? ರಾತ್ರಿ ಎಲ್ಲಿ ಯಾವ ಮುಳ್ಳಿನ ಕಿರೀಟ ಇಟ್ಟರಲ್ಲ ಮುಂಜಾನೆ ತಂದಿ ಆತನ ರಕ್ತ ಸುರೋಕ್ ಸ್ಟಾರ್ಟ್ ಆಯ್ತು. ಆ ರಕ್ತದಿಂದ ನಮ್ಮೆಲ್ಲರೂ ದೇವರು ಏನ್ ಮಾಡ್ದ? ಒಂದಕ್ಕೊಂದನ. ಅದಕ್ಕ ಆತನ ಸಮ್ಮುಖದಲ್ಲಿ ಇರ್ಬೇಕು. ಆತನು ಕ್ಷಮಿಸುವ ದೇವರಾಗಿದ್ದಾನೆ. ಎಲ್ಲರಿಗೂ ಆಶೀರ್ವಾದ ಮಾಡಿ. ಮೊದಲನೇ ವಾಕ್ಯ ನಿಮಗೆ ತಿಳಿದಿದೆ. ಹಾಗಾಗಿ ದೇವರಿಗೆ ಸ್ತೋತ್ರ. ಆಮೇಲೆ